ಸೊ ಇಲ್ಲೆಲ್ಲ ನವಿಲುಗಳಿದ್ದಾವೆ. ಸೊ ನವಿಲನ್ನ ಹುಡ್ಕೊಂಡು ಕಾಡೊಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಅಲ್ಲಿ ನೋಡ್ಬೋದು ನೀವು, ದೂರದಲ್ಲಿ ನವಿಲು ಕಾಣಿಸ್ತಾ ಇದೆಯಾ? ತುಂಬ ನವಿಲುಗಳಿದ್ದಾವೆ ಇಲ್ಲಿ. ನವಿಲನ್ನ ನೋಡಿದ್ವಿ, ಅಲ್ಲೊಂದಿದೆ ದೂರದಲ್ಲಿ. ಆದರೆ ಅದೊಂದು ನವಿಲಲ್ಲ, ಯಾವುದೋ ಬೇರೆ ಪಕ್ಷಿ ಅನಿಸುತ್ತೆ. ಇಲ್ಲೆಲ್ಲ ನವಿಲುಗಳಿದ್ದವು. ಸ್ವಲ್ಪ ಸೌಂಡ್ ಆದರೆ ಎಲ್ಲ ಓಡೋಗ್ತಾ ಇದೆ. ಅಲ್ಲಿ ನೋಡಿ, ಅಲ್ಲಿ ಹೋಯ್ತು, ಅಲ್ಲಿ ನೋಡಿ, ಅಲ್ಲಿ ಹೋಯ್ತು 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 ಹೋಯ್ತು. ಅಲ್ಲೊಂದು ಮೇಲ್ಗಡೆ ಕೂತಿದೆ. ಅಲ್ಲೊಂದು ದೂರದಲ್ಲಿ ನವಿಲು ಕಾಣಿಸ್ತಾ ಇದೆ. ಆಲ್ರೆಡಿ ಹೋಯ್ತು, ಇನ್ನೊಂದು ಎಗರ್ಕೊಂಡು ಹೋಯ್ತು. ಎಗರ್ಕೊಂಡೋಯ್ತು. ಸೊ ಪೀಕಾಕ್ಸ್ನ ಹುಡ್ಕೊಂಡು ಬಂದರೆ ನಮಗಿಲ್ಲೊಂದು ದೊಡ್ಡ ಹಲಸಿನ ಮರ ಕಾಣಿಸಿದೆ. ಎಷ್ಟು ಹಣ್ಣುಗಳಿದೆ ಅಂದರೆ ದೇವರೇ, ಇದರಲ್ಲಿ ಯಾವ್ದು ಹಣ್ಣು ಯಾವ್ದು ಕಾಯಿ ಅಂತ ಗೊತ್ತಾಗ್ತಿಲ್ಲ. ಬಟ್ ತುಂಬಾ ಇದೆ ಹಣ್ಣುಗಳಂತೂ. ಕ್ರೇಜಿ ಜಾಕ್ ಫ್ರೂಟ್ಸ್. ಸೊ ಇಲ್ಲಿ ರೈತರು ಹೇಳಿದ್ದು ಏನಂದರೆ, ಇದು ಹಣ್ಣಾಗಿದೆಯಾ ಇಲ್ವೋ ಅಂತ ಕಂಡುಹಿಡಿಯೋದು ಹೇಗೆ ಅಂತ ಒಂದು ಸಿಂಪಲ್ ಟ್ರಿಕ್ ಹೇಳಿದ್ರು. ಇಲ್ಲಿ ನವಿಲುಗಳು ಜಾಸ್ತಿ, ಸಿಹಿ ಆಗಿರೋ ಹಣ್ಣಾದರೆ ನವಿಲು ಬಂದು ಕುಕ್ಬಿಟ್ಟು ಹೋಗುತ್ತಂತೆ. ಅದು ಕುಕ್ಕಿರೋದು ಅದು ಮಾರ್ಕ್ ಗೊತ್ತಾಗುತ್ತೆ ಅವ್ರಿಗೆ. ಸೊ ಅದರಿಂದ ಅವರು ಇದು ಹಣ್ಣಾಗಿದೆ ಅಂತೇಳಿ ಎತ್ಕೊಂಡೋಗಿ ಸಂತೆಯಲ್ಲಿ ಮಾರ್ತಾರಂತೆ. ಇಲ್ಲಿ ನೋಡಿ ಏನು ಚೆನ್ನಾಗಿದೆ.
ಹಣ್ಣುಗಳು. ದೂರದಲ್ಲಿ ನವಿಲ್ ಸೌಂಡ್ ಏನೋ ಕೇಳಿಸ್ತಾ ಐತೆ, ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇಲ್ಲ. ಹತ್ರ ಹೋಗೋ ಅಷ್ಟೊತ್ತಿಗೆ ಎಲ್ಲ ಜಂಪು. ಸೊ ಇಲ್ಲೇನೋ ಒಂಥರ ವಿಚಿತ್ರವಾಗಿದೆ, ಮಣ್ಣಿನ ಗೂಡು ಥರ. ಇಲ್ಲಿ ನೋಡ್ಬೋದು ಹುಳುಗಳೆಲ್ಲ ಮಣ್ಣನ್ನು ತಗೊಂಡು ಈ ರೆಂಬೆ ಮೇಲೆ ಇಷ್ಟು ಚೆನ್ನಾಗಿ ಗುಡ್ಡೆ ಗುಡ್ಡೆ ಕಟ್ಟಿದ್ದಾವೆ ನೋಡಿ. ಯಾರು ಗೊತ್ತಾಗಲಿಲ್ಲ. ಎಲ್ಲಣ್ಣ ಹಿಂಗೆ ಅವ್ರ ಹತ್ರ ಕೇಳ್ಕೊಂಡು ಸ್ವಲ್ಪ ಹೊರಗಡೆ ಬಂದ್ವಿ. ನವಿಲ್ಗಳು ಕಾಣಿಸ್ತು, ನವಿಲ್ಗಳು ನೋಡೋಣ ಅಂತ ಫೋಟೋ ತೆಗಿಯೋಣ ಅಂತ ಬಂದ್ವಿ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಹೋಗ್ತೈತೆ ನೋಡಿ, ಅಲ್ಲೊಂದು ಅಲ್ಲಿ ಬಂತು. ಅದೇ ಅಲ್ಲಿ ನೋಡಿ, ಅಲ್ಲಿ ನೋಡ್ತೈತೆ ನೋಡಿ, ಅಲ್ಲಿ ನಾ ಅದನ್ನ ನೋಡ್ಕೊಂಡು ಆ ಕಡೆಯಿಂದ ಬಂದ್ವಿ. ಅದೇ ಇಲ್ಲೊಂದು 2-3 ಕಾಣಿಸ್ತವಲ್ಲ, ಸೊ ಹಾಗೆ ಬಂದ್ವಿ. ಅಜ್ಜ ನೀವು ಅಜ್ಜ ಇಲ್ಲೇ ಇರೋದಾ? ಇಲ್ಲ ಅಣ್ಣ, ಎಲ್ಲ ಬೆಂಗಳೂರು ಕಡೆಯಿಂದ ಬಂದಿರೋದು. ನಮ್ಗೆ ಅದಕ್ಕೆ ನೋಡಿ ಈ ಥರ ನೋಡೋದಕ್ಕೊಂಥರ ಚಂದ. ನಾನು ನನ್ನ ಕಸಿನ್ ಬಂದಿದ್ದೀವಿ. ಅವ್ರು ಆ್ಯಕ್ಚುಲಿ ಆ ಕಡೆ ನೋಡೋಕೆ ಹೋಗೋರು, ನವಿಲ್ ಈ ಕಡೆ ನನಗೆ ಕಾಣಿಸ್ತಂತ ಈ ಕಡೆ ಬಂದೆ ನಾನು. ದಿಲೀಪ್ ಅಂತ ಅಜ್ಜ. ನಿಮ್ಮ ಹೆಸರು? ನಮ್ಮ ಹೆಸರು ಶವಲೇಗೌಡ ಅಂತ. ಶವಲೇಗೌಡ. ನೆನ್ನೆ ತಾನೇ ಮಾವಿನಕಾಯಿ ಎಲ್ಲ ಕೂದಿ ಮಾರಾಟ ಮಾಡಿದ್ವು. ಮಾವಿನ ತೋಪು ಎಲ್ಲ ಇದ್ದು, ಮಾವಿನಕಾಯಿ ಇದ್ದು ನೋಡಿ. ಈ ಸೌಂಡ್ ಕೇಳ್ಕೊಂಡೆ ಈ ಕಡೆವರೆಗೂ ಬಂದಿದ್ದೀವಿ. ಈ ಸೌಂಡ್ಗಳು ಕೇಳಿಸ್ಕೊಂಡು ಸರಿ ಸರಿ. ಸೊ ಒಂದೊಂದು ಹಸನ ಒಂದೊಂದು ಕಡೆ ಕಟ್ಬಿಡೋದಾ? ಇಲ್ಲ, ಏನಕ್ಕೆ ಕಟ್ಟಬೇಕು, ಈಗ ಉದ್ದ ಇರೋ ಹಗ್ಗಗಳಲ್ಲಿ ಹಗ್ಗ ಕಟ್ಟಾಕಿದ್ರೆ ಮೇಯ್ತಾ ಇರ್ತವೆ. ಓಕೆ. ಹಾಂ, ಸೊ ಇಲ್ಲೇ ಒಂದಷ್ಟು ಮೈಕೊಳ್ಳಿ ಅಂತನಾ? ಇಲ್ಲ, ಇವಾಗ ಹಗ್ಗಗಳು ಬಿಚ್ಚು ಬರೋ ಮೊಮ್ಮಗವನು. ಅಲ್ಲಿ ಮಾವಿನ ಮರದ ದಂಡೆ, ಮಾವಿನ ಮರದ ದಂಡೆ ಕಟ್ಟರೆ ನೋಡು, ಆಮಿನ ಗಿಡ ಅಲ್ಲಿ. ಮ್ಯಾಂಗೋ ಟ್ರೀಸ್ ಇದೆ ಇಲ್ಲಿ. ಹಾಗೆ ಇಲ್ಲೆಲ್ಲೋ ಒಂದು ನವಿಲಿದೆ, ಸೌಂಡ್ ಬರ್ತಾ ಇದೆ, ಕಾಣಿಸ್ಕೊತಾ ಇಲ್ಲ. ವಾವ್, ಇಲ್ಲಿ ನೋಡ್ಬೋದು ಬಕ ಪಕ್ಷಿಗಳು. ಬ್ರೌನಿಷ್ ಕಲರ್ ಆಗಿದೆ, ಬ್ರೌನಿಷ್ ಆ್ಯಂಡ್ ವೈಟ್.
ಪಕ್ಷಿಗಳು ನೋಡ್ಬೋದು. ಅದಕ್ಕೆ ಏನಾದ್ರು ಹುಳುಗಳು ಸಿಗ್ತಾವ ಅಂತ ಕಾಯ್ತಾ ಇದ್ದಾವೆ ಅಲ್ಲಿ. ಆ ಮಣ್ಣು ತೆಗಿತಾ ಇದ್ದಂಗೆ ಅಲ್ಲಿ ಏನಾದ್ರು ಹುಳುಗಳು ಕಾಣಿಸಿದ್ರೆ ತಿನ್ನಕ್ಕೆ ಹೋಗ್ತಾ ಇದ್ದಾವೆ ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿದೆ ಇದು ನೋಡೋಕ್ಕೆ. ಸರಿಯಾ ಫಲ ಹಿಡಿತಾಯಿಲ್ಲ, ಹಿಡಿಕತ್ತೆ ಬಿಟ್ಟು ಎಲ್ಲ ಉಳಿಸ್ಬೇಕೀಗ. ಎಷ್ಟಕ್ಕೆ ಹೋಗುತ್ತಣ್ಣ ಇಲ್ಲಿ ಎಳ್ಳೀರೆಲ್ಲ? ಎಲ್ಲಿ ಕೊಡ್ತೀರಾ ನೀವು ಇದು? ಎಳ್ನೀರು ಕೊಡೋಕ್ಕಿಲ್ಲ, ಎಲ್ಲ ಕಿತ್ಕೊಂಬಿಡೋದು. ಅದು ಚೆನ್ನಾಗಿರೋ ತಗೊಳ್ಳೋದು, ಕಜ್ಜಿ ಪಜ್ಜಿ ಇರೋ ಬೂಟ್ ಹೊಂಟೋಗೋದು, ಬಟ್ಟೆ ಕ್ಲಾಸ್ ಮಾಡ್ಬಿಟ್ಟು ಹೊಂಟೋಯ್ತಾರೆ. ಅದಕ್ಕೆ ಕೊಡೋಕ್ಕಿಲ್ಲ. ಅಲ್ಲ ಇದು ಯಾರಿಗೂ ಮಾರಲ್ವ ನೀವು? ಮತ್ತೆ ಕಾಯಿಗಳು ಕಾಯಿ ಬೀಳ್ತಾವಲ್ಲ ಎತ್ತ. ತೆಂಗಿನಕಾಯಿ ಮಾಡ್ತೀರಾ? ಏನು 65 70. ಓ ಹಾಂ. ತಿಂಡಿ ತಿಂದಿದ್ದೀರಾ? ಆಯ್ತಣ್ಣ, ಅದೇ ಅಲ್ಲಿ ಟೌನ್ ಹತ್ರ ಹೋಗಿದ್ದು. ರೊಟ್ಟಿ. ಹೌದಾ? ಜೋಳದ ರೊಟ್ಟಿನಾ ನೀವು? ಹಾಂ, ಜೋಳದ ರೊಟ್ಟಿ. ಯಾವ ರೊಟ್ಟಿ? ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ. ನೀವಿಲ್ಲೆಲ್ಲ ಮುದ್ದೆ ಜಾಸ್ತಿ ಅಲ್ಲ? ಮುದ್ದೆ ಜಾಸ್ತಿ, ಆಮೇಲೆ ರೊಟ್ಟಿ. ರೊಟ್ಟಿ, ಅಕ್ಕಿ ರೊಟ್ಟಿ. ದಿವಸಕ್ಕೆ ಒಂದು ವಾರಕ್ಕೆ 2 ಸಾರಿ 3 ಸಾರಿ ಮಾಡ್ತೀವಿ ಅಷ್ಟೇ. ಆಮೇಲೆ ದೋಸೆ. ಸೂಪರ್. ನಾವು ವಾರಕ್ಕೆ 1-2 ಸಲ ಮುದ್ದೆ. ಮುದ್ದೆ ನಾವು ಅಷ್ಟೇ. ಏನಜ್ಜ ನಿಮ್ಮ ಹೆಸರು? ವೆಂಕಟೇಶ್ ಗೌಡ. ವೆಂಕಟೇಶ್ ಗೌಡ. 81 ಏಜು. 81. ಅದ್ಯಾರು ಇನ್ನೊಬ್ರು ಅವರು? ನನ್ನ ಕಸಿನ್ನು. ಅದೇಂಗೆ ಬಂದ್ರಿ ನೀವು ಇಲ್ಲಿಗೆ? ಇದು ಮೀನಾಕ್ಷಿಪುರಂ ಫೇಮಸ್ ಆಗ್ಬಿಟ್ಟಿತ್ತಲ್ಲ. ಮೇಮಾಕ್ಷಿಪುರ ಅಲ್ಲಿ ಇರೋದು, ಹೆಗ್ಗಳಿ ಹತ್ರ. ಹೋಗ್ತಾ ಇರೋ ದಾರಿಯಲ್ಲೇ ನಮ್ಗೆ ಇಲ್ಲಿ ನವಿಲುಗಳೆಲ್ಲ ಕಾಣಿಸ್ಕೊಂಡು ಸ್ವಲ್ಪ ರೋಡಲ್ಲಿ. ಅದಕ್ಕೆ ನೋಡಿದ್ರಿ? ಹಂಗೆ ಇಲ್ಲಿ ಒಳಗಡೆ ಹೋಗ್ಬೋದು ಅನಿಸ್ತು. ಅಲ್ಲಿ ತೋಟದ ಮನೆ ಕಾಣಿಸ್ತಲ್ಲ ಇವ್ರದ್ದು, ಅಲ್ಲಿ ಕೇಳಿದ್ವಿ. ಆಯ್ತು ಅಲ್ಲಿ ಕಾರ್ ಹಾಕ್ಬಿಟ್ಟು ಹಿಂಗೆ ಹೋಗಿ ಅಂದರು. ಒಳಗಡೆ ಬಂದ್ವಿ ನೀಟಾಗಿ. ಇಲ್ಲಿ ಎಷ್ಟು ನವಿಲುಗಳು ಕಾಣಿಸಿದ್ವು ಇಲ್ಲಿ. ಇಲ್ಲಿ ನೋಡಿ ಹಸುಗಳನ್ನ ಎಷ್ಟು ಚೆನ್ನಾಗಿ ಕಟ್ಟಾಕಿದ್ದಾರೆ. ಒಂದೊಂದಕ್ಕೆ ಇಷ್ಟು ಜಾಗ ಇದೆ ನೋಡಿ. ಹಳ್ಳಿಗಳಲ್ಲಾದರೆ ಅದಕ್ಕೂ ಎಷ್ಟು ಆರಾಮಾಗಿರುತ್ತೆ ಅಂದರೆ, ಒಂದೊಂದು ಹಸುವಿಗೆ ಇಷ್ಟಿಷ್ಟು ಜಾಗ ಇದೆ ನೋಡಿ. ನಾಯಿ ಕೂಡ ಸಾಕಿದ್ದಾರೆ ಇಲ್ಲಿ.